ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಯೇಸು ಸ್ವಾಮಿ ತಿಳಿಸಿಕೊಟ್ಟಂಥ ಒಂದು ಚಿಕ್ಕ ಜ್ಞಾನ ವಾಕ್ಯವನ್ನು ತಿಳಿಸುವುದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸುವ ಪ್ರಿಯರೇ, ಇವತ್ತಿನ ಒಂದು ವಚನದ ಭಾಗ, ಇವತ್ತು ಜನಗಳೆಲ್ಲ ದೇವರಿಗಿಂತನೂ ಕೂಡ ಹಣ, ಆಸ್ತಿ, ಹೊನ್ನು, ಅಂತಸ್ತು ಇದರ ಮೇಲೆ ತನ್ನ ಗಮನವನ್ನು ಹರಿಸುತ್ತಾ ತನ್ನ ಜೀವಿತವನ್ನೇ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಿದ್ದಾರೆ. ಹಂಗೆ ಹೇಳಿದ್ರೆ ಪ್ರಿಯರೇ, ನಾನು ಹೇಳ್ತಿರೋದು ಏನು ಹೇಳಿದ್ರೆ ಪ್ರಿಯರೇ, ಹಣ ಕಾಸು ಸಂಪಾದನೆ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಸೀಮಿತವಾದಂಥ ನಿಗದಿಪಡಿಸೋಂಥ ರೀತಿಯಲ್ಲಿ ಇದ್ರೇ ತುಂಬ ಒಳ್ಳೆಯದು. ಇವತ್ತು ಕೋಟಿ ಕೋಟಿ ದುಡ್ಡು ಇಟ್ಕೊಂಡು ಇವತ್ತು ಏನು ಮಾಡ್ತಾರೆ, ಕೊಳಿತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸಲ್ಲಿ ಬಂದು ರೈಡ್ ಮಾಡಿದ್ರು ಕೂಡ ಇನ್ನೂ ಸೇಫ್ಟಿ ಮಾಡ್ಕೊಂಡು ದುಡ್ಡು ಮಾಡೋಕ್ಕೆ ಕೂಡಿರತಕ್ಕಂಥ ಎಷ್ಟೋ ರಾಜಕೀಯ ವ್ಯಕ್ತಿಗಳ ಮನೆಗಳನ್ನು ರೈಡ್ ಮಾಡಿ ಅವರ ಒಂದು ಹಣವನ್ನು ಕರೆಕ್ಟಾಗಿ ಉಪಯೋಗಿಸೋದಾದರೆ ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲ ಸಾಲವನ್ನು ತೀರಿಸಬಹುದು, ಗ್ಯಾರಂಟಿ. ಯಾಕೆಂದರೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹುಟ್ಟುವಂಥ ಮಗುವಿನ ಮೇಲೆ 14 ರೂಪಾಯಿ ಸಾಲ ಇರ್ತದೆ ಅಂತ ಹೇಳ್ತಾರೆ ಪ್ರಿಯರೇ. ಇರಲಿ ಪ್ರಿಯರೇ, ಇವತ್ತು ಏನಾಗ್ತಿದೆ ಅಂತಾರೆ, ಬರೀ ಒಬ್ಬ ಮಿನಿಸ್ಟ್ರುಗಳಿಗೆ ಫ್ಲೈಟಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಲಿಕ್ಕೆ ಅವರಿಗೆ ಹಣಕಾಸಿನ ಒಂದು ಖರ್ಚುಗಳೇ ಹೆಚ್ಚಾಗಿರ್ತದೆ. ಇವತ್ತು ಜನಸಾಮಾನ್ಯರು ನಾವು ಮತ ಹಾಕಿ ಕಳಿಸಿರ್ತೀವಿ, ಆದರೆ ಹಣವನ್ನು ಅವರು ವ್ಯಯ ಮಾಡ್ತಾರೆ. ಹಾಗೆಯೇ ಇವತ್ತು ಶ್ರೀಮಂತರುಗಳು ಕೂಡ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ಹಣವನ್ನು ಕೂಡಿಡ್ತಾರೆ. ಅದರಲ್ಲಿ ಇನ್ನೇನು ಪ್ರಯೋಜನ ಇದೆಯೋ ಗೊತ್ತಿಲ್ಲ ಪ್ರಿಯರೇ. ನಾವೆಲ್ಲ ಬರ್ತಕ್ಕಂಥ ಒಂದು 10,000 ಸಂಬಳ, 15,000 ಸಂಬಳದಲ್ಲಿ ತೃಪ್ತಿಯ ಜೀವಿತವನ್ನು ನಡೆಸ್ತಾ ಇದ್ದೀವಿ. ಆದರೆ ಅವರಿಗೆ ಆ ತೃಪ್ತಿಯ ಜೀವಿತ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಹಾಗಾದರೆ ಗಮನಿಸಿ ಪ್ರಿಯರೇ, ವಚನಕ್ಕೆ ಹೋಗುವ. ಇಬ್ರಿಯ 13:5 ನೋಡಿರಿ ಪ್ರಿಯರೇ. ಇಲ್ಲಿ ಬರೆದದೆ, ದ್ರವ್ಯಾಸೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದರೆ. ಹಾಗಾದರೆ ದ್ರವ್ಯಾಸೆ ಅಂದರೆ ಏನು? ಹಣದ ಆಸೆ ಇಲ್ಲದವರಾಗಿರಿ, ನಿಮಗೆ ಇರೋದರಲ್ಲಿ ತೃಪ್ತಿ ಪಡಿರಿ. ಅಂದರೆ ಹಳೆಯ ಕಾಲದಲ್ಲಿ ಹೇಳ್ತಿರಲ್ವ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅದಕ್ಕಿಂತ ಹೆಚ್ಚಾಗಿ ನೀನು ಕಾಲನ್ನು ಚಾಚೋದೇ ಆದರೆ ಪ್ರಿಯರೇ, ನಿನ್ನ ಕಾಲು ನೋವು ಬರ್ತದೆ, ಕಾಲು ಸೇದಕ್ಕೆ ಸ್ಟಾರ್ಟ್ ಆಗ್ತದೆ, ಮೈ ಕೈಗೆ ಒಂದು ಉಲ್ಲಾಸ ಇರೋದಿಲ್ಲ. ಅದೇ ರೀತಿಯಾಗಿ ಇವತ್ತು ಹಣ 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 ಅಂತ ಎಷ್ಟೋ ಜನ ಕೂಡಿಸಿಡ್ತಾರೆ ಪ್ರಿಯರೇ, ಆದರೆ ಅವರಿಗೆ ತೃಪ್ತಿಯ ಜೀವಿತ ಇಲ್ಲ. ಇವತ್ತು ಶ್ರೀಮಂತರಿಗೆ ತೃಪ್ತಿಯ ಜೀವಿತ ಇಲ್ಲ. ಎಷ್ಟು ಕೋಟಿ ಕೋಟಿ ಬಂದರೂ ಕೂಡ ಇನ್ನಷ್ಟು ಸಂಪಾದನೆ ಮಾಡಬೇಕಂತ ಹೇಳ್ತಕ್ಕಂಥ ಹಣದ ಭೂತ ಇರ್ತದಲ್ಲ, ಅದರಲ್ಲೇ 10 ಜನ ಬಡವರಿಗೆ ಸಹಾಯ ಮಾಡಿದ್ರೆ, 10 ಜನ ಕಷ್ಟದಲ್ಲಿ ಇರ್ತಕ್ಕಂಥ ಸಹಾಯ ಮಾಡಿದ್ರೆ, ಆ ಒಂದು ಜನಗಳ ಕೂಲಿಯನ್ನು ಜಾಸ್ತಿ ಮಾಡಿದ್ರೆ ಎಷ್ಟೊಂದು ಪ್ರಯೋಜನ ಆಗ್ತದೆ. ಆ ಜನಗಳ ಆಶೀರ್ವಾದ ಅವ್ರ ಮೇಲೆ ಬೀಳ್ತದೆ. ಇವತ್ತೇನಾಗ್ತದೆ, ಇಂಡಸ್ಟ್ರಿಯಲ್ ಏರಿಯಾದವರು ಆ ಲೇಬರ್ ಆಫೀಸ್ ಅವ್ರನ್ನ ಬುಟ್ಟಿಗೆ ಹಾಕೋಬಿಟ್ಟಿರ್ತಾರೆ, ಕೊನೆಗೆ ಕಾಂಟ್ರಾಕ್ಟ್ ಬೇಸಸಲ್ಲಿ ನಡೆಸ್ತಾರೆ. ಆ ದಲ್ಲಾಳಿಗೆ ಒಂದಷ್ಟು ಪೇಮೆಂಟ್ ಕಮಿಷನ್ ಅಂತ ಹೋಗ್ತದೆ. ಇವತ್ತು ಯಾರು ಡೈರೆಕ್ಟಾಗಿ ಪೇಮೆಂಟ್ ಕೊಡ್ತಾ ಇಲ್ಲ. ಇವತ್ತು ಕೂಲಿಕಾರನ ನಿಜವಾದಂಥ ಕೂಲಿಯ ಹಣ ದಲ್ಲಾಳಿಗಳಿಗೆ ಹೋಗ್ತಾ ಇದೆ, ಅಂದರೆ ಕಾಂಟ್ರಾಕ್ಟ್ ಬೇಸಲ್ಲಿ ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಹೋಗ್ತಾ ಇದೆ. ಹಣ ಸರ್ಕಾರದ ಎಷ್ಟೋ ಸಮಯ ಲೇಬರ್ ಆಫೀಸರ್ಗಳಿಗೆ ಅವರಿಗೆ ಹೋಗ್ತಾ ಇದೆ. ಒಟ್ಟಾರೆ ಕೊನೆಗೆ ಉಳಿದು ಸಿಕ್ಕುವಂಥ ದುಡ್ಡು ಮಾತ್ರ ಆ ಲೇಬರ್ನ ಕೂಲಿಯಾಗಿದೆ ಪ್ರಿಯರ್. ಎಷ್ಟೊಂದು ಬೇಜಾರಾಗ್ತದಲ್ವ. ಆದರೆ ಆ ಕೂಲಿಕಾರ ಸಿಕ್ಕಿದಂಥ ಹಣದಲ್ಲಿ ತೃಪ್ತಿಯ ಜೀವಿತ ನಡೆಸ್ತಾರೆ. ಆದರೆ ದೊಡ್ಡ ಪೇಮೆಂಟ್ ಇರತಕ್ಕಂಥವ್ರು ಶ್ರೀಮಂತರು, ನಾನು ಕೂಡಿ ಇಡ್ತೀನಿ ಅಂತ ಹೇಳ್ತಾರೆ ನೋಡಿ, ಅವರಿಗೆ ತೃಪ್ತಿಯ ಜೀವಿತ ನಿಜವಾಗಿಯೂ ಇಲ್ಲ ಪ್ರಿಯರೇ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ, ಬೇಕಿದ್ರೆ ಒಬ್ಬ ಬಡವನ ಮನೆಯಲ್ಲಿ ಇರತಕ್ಕಂಥ ತೃಪ್ತಿ ಶ್ರೀಮಂತನ ಮನೆಯಲ್ಲಿ ಇಲ್ಲ. ಹಾಗಾದರೆ ಪ್ರಿಯರೇ, ನಮಗೆ ಕೊಟ್ಟಂಥದ್ದು ದೇವರು ಏನು ಕೊಟ್ಟಿದ್ದಾರೋ ಅದು ಅಷ್ಟರಲ್ಲಿ ತೃಪ್ತಿ ಪಟ್ಕೊಂಡು ಜೀವಿತ ಮಾಡೋದಾದರೆ ದೇವರು ನಮ್ಮನ್ನು ಗ್ಯಾರಂಟಿ ಆಶೀರ್ವದಿಸ್ತಾರೆ. ಯಾಕೆಂದರೆ ಆ ತಿಮೋತಿ 6ನೇ ಅಧ್ಯಾಯದಲ್ಲೂ ಕೂಡ ಬರೆದಿದೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಆದ್ದರಿಂದ ಅವರು ಕ್ರಿಸ್ತ ನಂಬಿಕೆಯನ್ನು ತಪ್ಪಿಸಿಕೊಂಡು ಅವರು ಅನೇಕ ವೇದನೆಗಳಿಂದ ತೀವಿಸಿಕೊಳ್ಳುತ್ತಾರೆ ಅಂತೇಳಿ. ಇವತ್ತು ದೇವರನ್ನು ಬಿಟ್ಟು ಹಣ 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 ಅಂತ ಒದ್ದಾಡ್ತಿರ್ತಾರೆ ನೋಡಿ, ಅವರ ಪರಿಸ್ಥಿತಿ ಯಾವ ಥರ ಇರ್ತಂದರೆ, ಅವರು ಆ ಒಂದು ಇಲ್ಲದ ಸಲ್ಲದ ರೋಗಗಳಿಂದ, ಹಣ ಬಂದಾಗ ಏನಾಗ್ತದೆ, ಕೆಟ್ಟತನ ಬರ್ತದೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ ತಿಮೋತಿ 6:10 ಬರೆದಿದೆ ಅಲ್ವಾ. ಹಾಗಾದರೆ ಹಣ
ಕೆಟ್ಟತನಕ್ಕೆ ಮೂಲ ಆಗ್ತದೆ. ಯಾವಾಗ ದುಡ್ಡು ಜಾಸ್ತಿ ಕೂಡಿ ಬಂತೋ ಆ ವ್ಯಕ್ತಿಗೆ ಇದ್ದಕ್ಕಿದ್ದಾಗೇ ಬೇಡದಿರ್ತಕ್ಕಂಥ ಚಟಗಳು ಬರ್ತದೆ, ಬೇಡದಿರ್ತಕ್ಕಂಥ ಸೋಕಿಗಳು ಬರ್ತದೆ. ಇವತ್ತು ನೋಡಿ ಎಂತೆಂಥ ರಾಜಕೀಯ ವ್ಯಕ್ತಿಗಳು ಹೆಣ್ಣಿನ ಆಸೆಗೋಸ್ಕರ, ಎಂಡದ ಆಸೆಗೋಸ್ಕರ, ರೌಡಿಸಮ್ಗೋಸ್ಕರ ಆ ಹಣವನ್ನು ಕೂಡಿಟ್ಟವ್ರು ಜೈಲು ಪಾಲಾಗಿದ್ದಾರೆ. ಇವತ್ತು ಎಷ್ಟೊಂದು ಬೇಜಾರಾಗ್ತದಲ್ಲ ಪ್ರಿಯರೇ. ಈ ಒಂದು ಹಣ ಇಟ್ಕೊಂಡು ಏನು ಪ್ರಯೋಜನ? ನೆಮ್ಮದಿ ಜೀವಿತ ಇಲ್ಲ. ಹೆಣ್ಣು ಎಂಡಕ್ಕೋಸ್ಕರ ಆ ಹಣವನ್ನು ವ್ಯಯ ಮಾಡಿ ಇವತ್ತು ಜನಗಳ ಮುಂದೆ ನೆಗೆ ಪಟಲಿಗೆ ಒಳಗಾಗಿದ್ದಾರೆ ಪ್ರಿಯರೇ. ಆದರೆ ನಮಗಾದರೆ ಕಡಿಮೆ ಸಂಬಳ ಇರ್ಬೋದು, ಕಡಿಮೆ ಸಂಬಳ ಇದ್ರೂ ಕೂಡ ತೃಪ್ತಿಯಾದ ಜೀವಿತ ಇದೆ. ಯಾಕಂತ ನಮ್ಮೊಂದಿಗೆ ದೇವರಿದ್ದಾರೆ. ಅನ್ಯಾಯದ ಸಂಪಾದನೆ ಮಾಡ್ತಾ ಇಲ್ಲ, ಬೆವರು ಸುರಿಸಿ ಕಷ್ಟಪಟ್ಟು ನಾವು ಸಂಪಾದನೆ ಮಾಡ್ತಾ ಇರೋದಕ್ಕೋಸ್ಕರ ತೃಪ್ತಿಯಾದ ಜೀವಿತವನ್ನು ದೇವರು ನಮಗೆ ಕೊಡ್ತಾರೆ. ಅಲ್ಲಿ ಸ್ವಾಮಿ ಹೇಳ್ತಾರೆ 13:5 ದ್ರವ್ಯಾಸೆ ಇಲ್ಲದವರಾಗಿರಿ, ನಿಮಗಿರೋದು ತೃಪ್ತರಾಗಿರಿ, ನಾನು ಯುಗದ ಕೊನೆಯವರೆಗೆ ನಿಮ್ಮ ಹತ್ರ ಇರ್ತೀನಿ ಅಂತೇಳಿ. ದೇವರು ಇದ್ದು ಸಂಪಾದನೆ ಮಾಡಿದ್ರೆ ಮಾತ್ರ ಆಶೀರ್ವಾದ. ದೇವರೇ ಇಲ್ಲದೇನೆ, ದೇವರಿಗೆ ಬೆಲೆ ಕೊಡ್ದೇನೆ, ಸಂಡೇ ಆರಾಧನೆಗೆ ಬರ್ದೇನೆ, ಭಾನುವಾರ ದಿವಸನಾದರೂ ವಾರದಲ್ಲಿ ಒಂದು ದಿವಸ ಆರಾಧನೆ ಬರ್ದೇನೆ, ಅವತ್ತು ಓಟಿ, ಅವತ್ತು ಡ್ಯೂಟಿ, ಅವತ್ತು ತೃಪ್ತಿಕರವಾದ ಜೀವಿತ ಮಾಡಿದ್ರೆ ನಿಜವಾಗಿ ಅವರ ಕೈಲಿ ಬರುವಂಥ ಹಣಕ್ಕೆ ಗ್ಯಾರಂಟಿ ನುಸಿ ಹಿಡಿತಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಮತ್ತೆ 6ನೇ ಅಧ್ಯಾಯ 19, 20, 21ನೇ ವಾಕ್ಯದಲ್ಲಿ ಸ್ವಾಮಿ ತಿಳಿಸ್ತಾರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅದು ಅಂತೂ ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗೋದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಹಾಗಾದರೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡಿ ಅಂದರೆ ಗಂಟು ಮಾಡಿ ಇಟ್ಟುಕೋಬೇಡಿ ನಾನು ಹೇಳ್ತಾ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ನಾನು ಆಗಲೇ ಹೇಳಿದಾಗೆ ನಮ್ಮ ಹತ್ರ ಹಣಕಾಸುಗಳು ಇರಬೇಕು. ಆದರೆ ಗಂಟರ ಮೇಲೆ ಗಂಟು, ನಿನ್ನ ಅಗತ್ಯತೆಗಿಂತಲೂ ಹೆಚ್ಚಾಗಿ ಗಂಟು ಮಾಡಿ 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 ತೃಪ್ತಿ ಇಲ್ಲದ ಜೀವಿತ ನಡೆಸ್ತಿದ್ದಾರೆ ಪ್ರಿಯರೇ. ಎಷ್ಟೊಂದು ಬೇಜಾರಾಗ್ತಾ ಇದೆಯಲ್ಲ. ಆದರೆ 20ನೇ ವಾಕ್ಯದಲ್ಲಿ ಬರೆದಿದೆ, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅದು ಅಲ್ಲಿ ನುಸಿ ಹಿಡಿದು ಕಿಲುಬು ಹತ್ತಿ ಹೋಗೋದಿಲ್ಲ, ಅಲ್ಲಿ ಕಳ್ಳರು ಕದಿಯೋದಿಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರ್ತದೆ. ಹಾಗಾದರೆ ನಿನ್ನ ಗಂಟು ಎಲ್ಲಿದೆ? ನಿನ್ನ ಹಣಕ್ಕೆ ಎಷ್ಟು ಬೆಲೆ ಕೊಡ್ತೀಯಾ ಅಲ್ಲೇ ನಿನ್ನ ಮನಸ್ಸು ಇರ್ತದೆ ಪ್ರಿಯರೇ. ಇವತ್ತು ಏನಾಗ್ತಿದೆ, ದೇವರ ಪ್ರಾರ್ಥನೆಗಿಂತಲೂ ಸಂಪಾದನೆ 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 ಕಡೆಗೆ ಮನಸ್ಸು ಇಲ್ಲ ಪ್ರಿಯರೇ. ನಾವು ಸಂಪಾದನೆ ಮಾಡಬೇಕು ನಿಜ, ಹಣ ಬೇಕು ನಿಜ, ಆದರೆ ದೇವರ ದಾರಿ ಪ್ರಕಾರ ಸತ್ಯ ಪ್ರಕಾರವಾಗಿ ನಾವು ಸಂಪಾದನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇವತ್ತು ಏನಾಗ್ತಿದೆ ಗೊತ್ತಾ, ದೇವರಿಗಿಂತ ಹೆಚ್ಚಾಗಿ ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತಿದ್ದಾರೆ ಪ್ರಿಯರೇ. ಇವತ್ತು ದೇವರಿಗಿಂತ ದೊಡ್ಡ ಬಾಸು ಹಣ ಆಗ್ಬಿಟ್ಟಿದೆ. ಆ ಹಣ ಯಾವುದೇ ಕಡೆಗೂ ನಿಲ್ಲೋದಿಲ್ಲ, ಕಾಯಿಲೆದ ರೂಪದಲ್ಲಿ ಬರ್ತದೆ. ದೊಡ್ಡ ಬ್ಯಾಂಕಲ್ಲಿ ಬೇಕಾದ ಸ್ಟಾಕ್ ಇರ್ಬೋದು, ನಿನ್ನ ದೇಹದಲ್ಲಿ ಕಾಯಿಲೆ ಇಟ್ಕೊಂಡು ಇವತ್ತು ಶ್ರೀಮಂತರಿಗೆ ಕರೆಕ್ಟಾಗಿ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ. ಅನ್ನ ತಿಂದರೆ ಶುಗರು, ಚಪಾತಿ ತಿಂದರೆ BP, ಅದು ತಿಂದರೆ ಅದು, ಇದು ತಿಂದರೆ ಇದು. ಆದರೆ ಬಡವ ದುಡಿತಾನೆ, ಎಲ್ಲವನ್ನು ನೆಮ್ಮದಿಯಾಗಿ ಊಟ ಮಾಡ್ತಾನೆ ಪ್ರಿಯರೇ. ಆ ಕೋಟಿ ದುಡ್ಡು ಬ್ಯಾಂಕಲ್ಲಿ ಇದ್ದು ನಿನ್ನ ಆ ಒಂದು ಗಾಡ್ರೇಜ್ ಬೀರುಗಳಲ್ಲಿ ಇಟ್ಕೊಂಡು, ನಿನ್ನ ಒಂದು ಖಜಾನೆಯಲ್ಲಿ ಇಟ್ಕೊಂಡು ಏನು ಪ್ರಯೋಜನ? ನಿನಗೆ ತಿನ್ನಲಿಕ್ಕೆ ಅನ್ನನೇ ತಿನ್ನಲಿಕ್ಕೆ ಆಗ್ತಾ ಇಲ್ಲದ ಮೇಲೆ ಏನು ಪ್ರಯೋಜನ? ಇವತ್ತು ಏನಾಗ್ತದೆ ಗೊತ್ತಾ, ದೇವರಿಗಂತ ದುಡ್ಡಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ದುಡ್ಡನ್ನೇ ಬಾಸ್ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, ಸಾಧ್ಯವಾದರೆ ಮತ್ತಾಯ 5, 6, 7 ಅನ್ನು ಓದಿ, ಇಡೀ ಬೈಬಲ್ ಇರ್ತಕ್ಕಂಥ ಪ್ರವಚನಗಳೆಲ್ಲ ಅದರಲ್ಲಿ ಸಿಕ್ಬಿಡ್ತದೆ ಪ್ರಿಯರೇ. ಆದರೂ ಕೂಡ ನಾವು ಇದೊಂದು ವಾಕ್ಯವನ್ನು ಗಮನಿಸುವ. ಮತ್ತೆ 6ನೇ ಅಧ್ಯಾಯ 24ರಲ್ಲಿ ಬರೆದಿದೆ, ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇದಲ್ಲದೆ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡೋನು. ನೀವು ದೇವರನ್ನು ಮತ್ತು ಧನವನ್ನು ಕೂಡ ಸೇವಿಸಲಾರರಿ. ಈ ಕಡೆ ದುಡ್ಡು ಬೇಕು, ಈ ಕಡೆ ದೇವರು ಬೇಕು ಅಂದರೆ ನಿಜವಾಗಿ ಅದು ಸೇವಿಸ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು ಮಾತಿರ್ತಾರೆ ಪ್ರಿಯರೇ, ಸಂಪಾದನೆ ಮನುಷ್ಯನಿಗೆ ಬೇಕು, ಆದರೆ ಸಂಪಾದನೆ ಒದ್ದರ್ತಿರ್ತಾರೆ ನೋಡಿ ಪ್ರಿಯರೇ. ಅಂಥವರ ಪರಿಸ್ಥಿತಿ ಇವತ್ತು ನೆಗೆ ಪಾಟಲಿಗೆ ಈಡಾಗ್ತಿದೆ. ಹೌದು, ಸಂಪಾದನೆ ಮಾಡಬೇಕು, ನಾನು ಬೇಡ ಅಂತ ಹೇಳ್ತಾ ಇಲ್ಲ ಪ್ರಿಯರೇ, ಆದರೆ ಅತಿ ಆಸೆಯನ್ನು ಇಟ್ಟುಕೊಂಡು ನಾವು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಧನಿಕರ ಪರಿಸ್ಥಿತಿ ಯಾವ ಥರ ಆಗ್ತಾ ಇದೆ ನೋಡಿ, ಕೋರ್ಟು ಕೇಸು ಕಚೇರಿ ಅಂತ ಒದ್ದಾಡ್ತಿದ್ದಾರೆ. ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋ ವರ್ತಮಾನಗಳು ನಿಮಗೆ ಗೊತ್ತಾಗ್ತಿದೆ ಪ್ರಿಯರೇ. ಯಾಕೋಬ 5:1 ಹೇಳ್ತಾ ಇದೆ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರದೃಷ್ಟಿಗಾಗಿ ಕಣ್ಣಿಡಿರಿ, ಗೋಳಾಡಿರಿ, ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿಡಿದಿದೆ. ಕೋಟಿ ದುಡ್ಡು ಇರೋನು, ಸಾವಿರಾರು ರೂಪಾಯಿದು ಒಳ್ಳೆ ಆಡಂಬರವುಳ್ಳಂಥ ಬಟ್ಟೆಯನ್ನು ಹಾಕ್ಕೊಂಡವನು ಇವತ್ತು ಜೈಲು ಬಟ್ಟೆಗಳನ್ನು ಹಾಕುವಂಥ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ. ನೋಡಿ, ಅಲ್ಲಿ ನಿಮ್ಮ ಬಟ್ಟೆಗಳಿಗೆ ನುಸಿಡಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ, ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದೆ. ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡೋದು. ಅಂತ್ಯ ದಿವಸ ಬಂದರೂ ಕೂಡ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ. ನೋಡಿ, ಅಂತ್ಯ ಕಾಲ ಬರ್ತಾ ಇದೆ.
ದೇವರಿಗೆ ವಿರುದ್ಧವಾಗಿ ನಿಲ್ಲುವಂತಹ ಪರಿಸ್ಥಿತಿಗಳು ಬೇಡ ಪ್ರಿಯರೇ. ಸಂಪಾದನೆಗಳು ಬೇಕು. ಆ ಸಂಪಾದನೆ ಸತ್ಯದಿಂದಲೂ ನ್ಯಾಯದಿಂದಲಾದರೂ ಕೂಡ ಕೋಟಿ ಕೋಟಿ ಸಂಪಾದನೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಸತ್ಯದಲ್ಲೂ ನ್ಯಾಯದಲ್ಲೂ ಆಗಿರೋ ಸಂಪಾದನೆ ಆದರೆ ಕೋಟಿ ಸಂಪಾದನೆ ಮಾಡೋದು ದೇವರ ಆಶೀರ್ವಾದ ಇರ್ತದೆ. ಆದರೆ ಸತ್ಯನೇ ಇಲ್ಲ ಅಂತ ಹೇಳಿದಂಥ ಸಂಪಾದನೆ ಯಾವತ್ತೂ ಕೂಡ ಇದ್ದರೂ ಅದು ನುಸಿ ಹಿಡ್ದ ಹಾಗೆ, ಯಾವಾಗಲೂ ಇದ್ದರೂ ತುಕ್ಕಿಡ್ದ ಹಾಗೆ, ನಿನ್ನ ಹತ್ರ ಐಶ್ವರ್ಯ ಇದ್ದರೂ ಕೂಡ ತಿನ್ನಲಿಕ್ಕೆ ಆಗದೆ ಇದ್ದ ಮೇಲೆ, ಉಪಯೋಗಿಸ್ಕೊಳ್ಳಿಕ್ಕೆ ಆಗದೆ ಇದ್ದ ಮೇಲೆ, ನಿಮ್ಮ ಜೀವಿತಕ್ಕೆ ಅನುಭವಿಸ್ಲಿಕ್ಕೆ ಆಗದೆ ಇದ್ದ ಮೇಲೆ ಅಂಥ ಹಣವನ್ನು ಸಂಪಾದನೆ ಮಾಡಿ ಏನು ಪ್ರಯೋಜನ? ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ದುಡ್ಡು 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 ಅಂತೇಳಿ ದೇವರನ್ನು ಕಳೆದುಕೊಳ್ಳೋದು ಬೇಡ. ಏಕೆಂದರೆ ದೇವರ ರಾಜ್ಯಕ್ಕಾಗಿ ನಾವು ನೀತಿಗಾಗಿ ತಗೊಬಿಟ್ರೆ ನಮಗೆಲ್ಲವನ್ನ ದೇವರು ಕೊಡ್ತಾರೆ. ನಾವು ದೇವರನ್ನು ಮೊದಲು ಆ ಒಂದು ಬಾಸ್ ಆಗಿ ಇಟ್ಟು ಆ ಒಂದು ಲೀಡರ್ ಆಗಿ ಇಟ್ಕೊಂಡು ನಾವು ಸಂಪಾದನೆ ಮಾಡ್ಲಿಕ್ಕೆ ಹೋದರೆ ಆ ಸಂಪಾದನೆ ಹಣಕ್ಕೆ ಆಶೀರ್ವಾದ ಇದ್ದೇ ಇದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಕೂಡ ಭಾನುವಾರ ದಿವಸ ಓಟಿ ಅಂತ ಒದ್ದಾಡ್ದೇನೆ, ಪ್ರಾರ್ಥನೆ ದಿವಸ ಚಕ್ಕರ್ ಹೊಡಿದೇನೆ, ಸಾಧ್ಯವಾದಷ್ಟು ದೇವರಲ್ಲಿ ಲೀನವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಂಪಾದನೆ ಕಡೆಗೆ ನಾವು ಗಮನ ಕೊಡದರೆ ದೇವರು ನಿಮಗೆ ಸಂಪಾದನೆಯನ್ನು ಮಾತ್ರ ಕೊಡೋದಲ್ಲದೆ ತೃಪ್ತಿಕರವಾದ ಜೀವಿತವನ್ನು ಕೊಡ್ತಾರೆ. ಇವತ್ತು ತೃಪ್ತಿಕರವಾದ ಜೀವಿತ ಇಲ್ಲದಿದ್ದರೆ ನೀನು ಎಷ್ಟು ಸಂಪಾದನೆ ಮಾಡೋದು ಏನು ಪ್ರಯೋಜನ ಇಲ್ಲ. ಹಾಗಾದರೆ ಪ್ರಿಯರೇ, ಇವತ್ತಿಂದ ತೃಪ್ತಿಕರ ಜೀವಿತ ಬೇಕಾ? ದೇವರನ್ನು ನಂಬಿ ಹಣ ಸಂಪಾದನೆ ಮಾಡಿ. ಅನ್ಯಾಯದ ಸಂಪಾದನೆಗಳು ಬೇಡ. ದೇವರ ರಾಜ್ಯಕ್ಕೆ ವಿರುದ್ಧವಾದ ಸಂಪಾದನೆಗಳು ಬೇಡ. ಲಂಚ, ಮೋಸ, ವ್ಯಾಪಾರದಲ್ಲಿ ತ್ರಾಸು ತಕ್ಕಡಿಗಳಲ್ಲಿ ಮೋಸ, ಇದೆಲ್ಲವೂ ಕೂಡ ನಿಲ್ಲೋದಿಲ್ಲ ಪ್ರಿಯರೇ. ನಿಲ್ಲೋದು ಒಂದೇ ಒಂದು ಸತ್ಯದ ಸಂಪಾದನೆ ಮಾತ್ರ. ಹಾಗಾದರೆ ಪ್ರಿಯರೇ, ನಾವು ಸತ್ಯದ ಸಂಪಾದನೆಯನ್ನು ಮಾಡುತ್ತಾ ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ. ನಾವು ಇತರ ಜನಗಳಿಗೆ ಸಾಕ್ಷಿಯಾಗಿ ಬಾಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.